ಮತ್ತೊಂದು ಬಗೆಯ ಮಾಯಕರ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದರು ಕಪಟದ ಕೃತಿಯ ಇವನನ್ನು ನನ್ನವನ್ನಾಗಿರಿಸಲು ನನ್ನ ಈ ರೂಪ ಆಗ್ಲಿಕ್ಕಿಲ್ಲ. ಅಣಿಮಾ ಗರಿಮಾದಿ ಅಷ್ಟ ಸಿದ್ಧಿಗಳು ನಮಗೆ ಅದು ಹುಟ್ಟಿನಿಂದಲೇ ಬಂದದ್ದು, ಬಳುವಳಿಯಾಗಿ ಬಂದದ್ದು. ನನ್ನ ಈ ರೂಪವನ್ನು ಮರೆಮಾಚಿ ಸೌಂದರ್ಯದ ಕಣಿಯಾಗಿ ಇವನ ಮುಂದೆ ನಿಂತು ಇವನನ್ನು ವಂಚಿಸಿ ಇವನನ್ನು ನನ್ನವನನ್ನಾಗಿ ಮಾಡಬೇಕು. ಇವ ನನ್ನವನಾಗುವ ತನಕ ಮಾತ್ರ ನನ್ನ ಆರೂಪ ಮತ್ತೆ ನನ್ನ ನಿಜ ರೂಪ ಆರಂಭದ ಹೆಜ್ಜೆ ಇಡಬೇಕಲ್ಲ. ಅದಕ್ಕಾಗಿ ನನ್ನ ಘನವಾದ ಈ ರೂಪವನ್ನು ಕುಣಿಸಿ ಮರೆ ಮಾಡಿ ಗೋಳ ರೂಪವನ್ನು ಸರಿಸಿ ಸುಂದರಿಯಾದಂತಹ ಎಂದಾಗಿ ಈಗ ನಮಗೆ ಪ್ರಾಯ ಲೆಕ್ಕ ಮಾಡಿದೆ. ನನ್ನ ಮೊಮ್ಮಗನ ಪ್ರಾಯದ ನಾನು ನನ್ನ ನಿಜ ರೂಪದಲ್ಲಿ ಅದೇ ವಯಸ್ಸಿನ ಹುಡುಗಿಯಾಗಿ ನಿಂತೆ ನನ್ನನ್ನು ಅಜ್ಜಿ ಅಂತ ಕರೆದ. ಅಜ್ಜಿ ಅಲ್ಲ, ಮುತ್ತಜ್ಜಿ ಅಂತ ನನ್ನನ್ನು ಪ್ರೀತಿಯಿಂದ ಅಪ್ಪಿಕೊಂಡ ನಮ್ಮ ಹೊಸ ರೂಪದಲ್ಲಿ. ಅದಕ್ಕಾಗಿ ನನ್ನನ್ನು ಕಂಡಾಗ 15 ದಾಟಿ 16ಕ್ಕೆ ಹೆಜ್ಜೆ ಇಟ್ಟಿದೆಯೋ ಇಟ್ಟಿದೆಯೋ ಆ ಪ್ರಾಯದ ಹುಡುಗಿಯಾಗಿ ನಾನು ಕಾಣಿಸಿಕೊಳ್ತೇನೆ. ಹೇಗೆ ಕೇವಲ ಶಾರೀರಿಕವಾದ ರೂಪ ಇದ್ರೆ ಸಾಲದು. ಹೇಗೆ ಅವಳೇ ಇವಳೇ ಇವಳೇ ಅವಳೇ ಸಂದೇಹ ಬರ್ತದೆ ಅಲ್ಲ. ಇವಳು ಅವಳಲ್ಲ ಇವಳೇ. ಸ್ವರ ಸ್ವಲ್ಪ ಹೆಚ್ಚಾಗ್ತದೆ, ರೂಪ ಸರಿಯಾಗಿದೆ, ಅದಕ್ಕೆ ಒಪ್ಪುವಂತಹ ಆಭರಣ, ಕುಪ್ಪಸ, ಸೀರೆ. ಆ ಸೀರೆ ಉಡುವುದರಲ್ಲೂ ಕ್ರಮ ಇದೆ. ಕೇಶಾಲಂಕಾರ ಮೊದಲು ಹುಡುಗರು ನೋಡುವುದು ಮುಖ ನೋಡಿದಾಗ ಅದರಿಂದ ಹಾಗೆ ಮುಗುಳ್ನಗೆ ಮತ್ತೆ ಸನ್ನೆ ಮಾಡುವುದಕ್ಕೆ ಕೈತೆ ಕಣ್ಣೇ ಸಾಕು. ಆ ಕಣ್ಣಿನ ಸನ್ನೆ ಮಾಡುವುದಕ್ಕೆ ಕಣ್ಣಿನ ಅಡಿಗೆ ಕಾಲಿಗೆಯಿಂದ ಬರೆಯುವ ಆ ರೇಖೆಗಳು ಅದೇ ಬಾಣದ ಹಾಗೆ, ಬಿಲ್ಲಿನ ಹಾಗೆ ಕಣ್ಣಿನ ಚಲನವಲನಗಳಿಂದಲೇ ಅವನನ್ನು ಆಕರ್ಷಣೆಗೆ ಒಳಪಡಿಸುವ ವಿಶೇಷ ತಂತ್ರಗಾರಿಕೆ ಕೇವಲ ಹೆಣ್ಣಿನ ಕಣ್ಣಿನಲ್ಲಿ. ಮೊದಲು ಕಣ್ಣು ನೋಡ್ತಾನೆ, ಅದರ ನಂತರ ನಾನು ಏನು ಮಾತಾಡ್ತೇನೆ ಅಂತ ನನ್ನ ತುಟಿ ನೋಡ್ತಾ ಇದ್ದಾಗ ಮಾತನಾಡುವ ತುಟಿಯ ಬಗ್ಗೆ ಯೋಚನೆ ಮಾಡುವುದಲ್ಲ. ತುಟಿಯನ್ನು ಸರಿಯಬೇಕು ಎನ್ನುವ ಭಾವನೆ ಬರಬೇಕು. ತುಟಿಯ ರಂಗೂ ಕೂಡ ಹಾಗೆ ಇರಬೇಕು. ಹೇಗಿದೆ? ಇಲ್ಲದಿದ್ದರೆ ಅದಕ್ಕೆ ಬಣ್ಣ ಹಚ್ಚಿಬೇಕು. ನಮ್ಗೆ ಆಕರ್ಷಣೆಯ ವಿಚಾರ ಮತ್ತೆ ಅವನ ದೃಷ್ಟಿಗಳು ಕೆಳಗೆ ಬಂದ ಹಾಗೆ ಯಾವುದನ್ನು ಎಲ್ಲಿ ಎಷ್ಟು ತೋರಿಸಬೇಕು ಅಷ್ಟು ನನ್ನ ಅಲಂಕಾರ. ಮತ್ತೆ ಆಭರಣ ಇದೆ ಅಂತ ಎಲ್ಲ ಆಭರಣಗಳನ್ನು ಹಾಕುವ ನನ್ನ ಸೀರೆ, ಅದಕ್ಕೆ ಒಪ್ಪುವಂತಹ ಕುಪ್ಪಸ, ಅದಕ್ಕೆ ಒಪ್ಪುವಂತಹ ಆಭರಣಗಳು, ಆ ಪರಿಮಳವೇ ಅವನನ್ನು ಆಕರ್ಷಿಸಬೇಕು. ಕೆಲವರು ಒಟ್ಟಾರೆ ನಾನು ನುಡಿದಂತಹ ಹೂವಿನ ಆಕರ್ಷಣೆ ಅವ ತುಂಬಿಯ ಹಾಗೆ ಹತ್ತಿರ ಬರ್ತೇನೆ. ಹೂ ಮುಡಿದಿದ್ದೇನೆ ನಗುಮೊಗದಿಂದ. ನಮ್ಮ ಗಮನ ಹೀಗೆ 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 ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಕುದುರೆ ಹೋದಾಗೆ ಹೋಗಬಾರ್ದು. ಕೆಲವು ಹೆಣ್ಣು ಮಕ್ಕಳು ಬಂದಾಗ ಹೇಳ್ತಾರೆ ನೋಡಿ ಕುದುರೆ ಆಗಿದ್ದಾರೆ. ಕುದುರೆ ಅಲ್ಲ, ನಾನು ಚದುರೆ, ಆದ್ರೆ ಕುದುರೆ ಆಗಬಾರ್ದು. ಆನೆಯ ಹಾಗೆ ಹೋಗಬೇಕು. ಮನ್ಮಥನ ಪಟ್ಟದ ಆನೆ ಅದು ವೇಗವಾಗಿ ಹೋಗುವುದಲ್ಲ, ನಿಧಾನವಾಗಿ ಹೋಗುವುದು. ನಿಧಾನವಾಗಿ ಹೋದಾಗಲೇ ಅಲ್ಲಿ ಪ್ರಾಧಾನ್ಯತೆ ಇರುವುದು.
ಹಾಗೆ ಹೆಜ್ಜೆಯ ಮೇಲೆ ಅದು ನಿಧಾನವಾಗಿ ಬರುವಾಗ ಅವ ನಿಧಾನವಾಗಿ ನೋಡ್ತಾ ಇರಬೇಕು, ತಲೆ ಎತ್ತಿ ನೋಡ್ತಾ ಇರಬೇಕು. ನಾನು ಹತ್ತಿರ ಹತ್ತಿರ ಬಂದಾಗ ಅವನು ನನಗೆ ಹತ್ತಿರವಾಗಬೇಕು. ನನ್ನನ್ನು ಕಂಡ ತಕ್ಷಣ ಓಡಿ ಓಡಿ ಬಂದ, ಯಾರು ನೀನು, ಎಲ್ಲಿಯವಳು, ಏನು ಮಾತನಾಡುವುದಕ್ಕೆ ಅವಕಾಶ ಇಲ್ಲದ ಹಾಗೆ ಅವನಿಗೆ ಏನು ಬೇಕು ಅದನ್ನು ನನ್ನಿಂದ ಅವನೇ ಕೇಳಿ ಪಡೆಯುವ ಹಾಗೆ ಸೌಂದರ್ಯದ ಖನಿಯಾಗಿ ಮುಂದೆ ಹೋಗಿ ಕರವ ಮುಗಿದಳು ಮರಿಗೆ ಕಂಡು ರಘುಪತಿಯಾಗ. ನಮಸ್ಕಾರ. ಕರವ ಮುಗಿದಳು ಮರಿಗೆ ಕಂಡು ರಘುಪತಿಯ ಅರುಗಿದಳು ಕಾರ್ಯಗಳ ಅಂತರ ಸ್ಥಿತಿಯ